ಕುಂದಾನಗರಿ ಬೆಳಗಾವಿಯಲ್ಲಿ ಪೊಲೀಸರ ಭಯ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ರಾಜ್ಯಾರೋಷವಾಗಿ ಏನು ಕರೆಂಟನ್ನು ತೆಗೆದುಕೊಂಡು ಇಲ್ಲಿ ಏನು ರಸ್ತೆ ಪಕ್ಕದಲ್ಲಿ ಇರುವಂಥ ಶ್ರೀಗಂಧದ ಮರವನ್ನು ಕಳ್ಳತನ ಮಾಡಿಕೊಂಡು ಖದೀಮರು ಎಸ್ಕೇಪ್ ಆಗಿದ್ರು. ಇದನ್ನು ಮನೆಯಲ್ಲಿ ಇದ್ದಂಥ ವಿದ್ಯಾರ್ಥಿ ಇಲ್ಲಿ ಪ್ರಮುಖವಾಗಿ ಏನು ಓದ್ತಾ ಇರ್ತಾನೆ, ಇದು ಆತನ ಗಮನಕ್ಕೆ ಬರ್ತಾ ಇದ್ದಂತೆ ಹೊರಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ 4-5 ಜನರ ತಂಡ ಇದನ್ನು ಏನು ಕಟ್ ಮಾಡಿ, ಅಂದರೆ ಕಟಿಂಗ್ ಮಷೀನ್ ಬಳಸಿಕೊಂಡು ಕಟ್ ಮಾಡಿ ಎಸ್ಕೇಪ್ ಆಗ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಶ್ರೀಗಂಧದ ಮರ ಮತ್ತು ಜೊತೆಗೆ ಇಲ್ಲಿ ಒಂದಿಷ್ಟು ಕಲ್ಲುಗಳನ್ನು ಕೂಡ ಇಟ್ಕೊಂಡಿದ್ರು. ಯಾರಾದರೂ ಪ್ರಶ್ನೆಯನ್ನು ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇದನ್ನು ಎಸಿಬೇಕನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಕಲ್ಲನ್ನು ತೆಗೆದುಕೊಂಡು ಬಂದು ಸುಮಾರು 20 ವರ್ಷಗಳ ಶ್ರೀಗಂಧದ ಮರವನ್ನು ಈಗ ಖದೀಮರು ಕಳ್ಳತನ ಮಾಡಿಕೊಂಡು ಹೊಂಟಿದ್ರು. ಜೊತೆಗೆ ಇಲ್ಲಿ ಪಕ್ಕದಲ್ಲೇ CC ಕ್ಯಾಮ್ರಾ ಇದೆ ಮತ್ತು ಎದುರುಗಡೆ ಹಾಸ್ಪಿಟಲ್ ಕೂಡ ಇದೆ. ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ಒಂದು ಹಾಸ್ಪಿಟ್ಲಲ್ಲಿ ಏನು ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗಿದ್ದರು. ದೃಶ್ಯದಲ್ಲಿ ಗಮನಿಸ್ಬೋದು, CC ಕ್ಯಾಮ್ರಾ ಇದೆ ಮತ್ತು 24x7 ಆಗಿ ಈ ಆಸ್ಪತ್ರೆ ಕಾರ್ಯವನ್ನು ನಿರ್ವಹಿಸುತ್ತೆ. ಜೊತೆಗೆ ನನ್ನ ಈ ಹಿಂಬದಿ ನೋಡ್ಬೋದು, ಇರುವಂಥ ಮೇಲ್ಭಾಗದಲ್ಲಿ ಇರುವಂಥ ಶ್ರೀಗಂಧದ ಮರ ಏನಿದೆ ಅದನ್ನು ಹಾಗೆ ಬಿಟ್ಟು ಕೆಳಗಡೆ ಇರುವಂಥ ಬಡ್ಡಿ ಭಾಗವನ್ನು ಕೂಡ ಈ ಖದೀಮರು ತೆಗೆದುಕೊಂಡು ಹೋಗಿರುವಂಥದ್ದು. ಜೊತೆಗೆ ಇದನ್ನು ಏನು ಪತ್ತೆ ಹಚ್ಚಿದಂಥ ಈ ಮನೆ ಮಾಲೀಕರು ಇದನ್ನು ಏನು ಅವ್ರನ್ನ ಬೆನ್ನಟ್ಟಿ ಅಲ್ಲಿ ಅವ್ರನ್ನ ಹಿಡಿಯುವ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಈ ಒಂದು ಘಟನೆ ಕೂಡ ಬೆಳಗಾವಿಯ ಅಯೋಧ್ಯ ನಗರದಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಇಲ್ಲಿ ಸ್ಥಳಕ್ಕೆ ಬೆಳಗಾವಿಯ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ ಮತ್ತು ಬೆಳಗಿನ ಜಾವ 3ರಿಂದ 4 ಗಂಟೆ ಅವಧಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥ ಮಾಹಿತಿ ಕೂಡ ಇರುವಂಥದ್ದು. ಬೆಳಗಾವಿಯ ಅಯೋಧ್ಯ ನಗರದ ವಿಜಯ ಹಾಸ್ಪಿಟಲ್ ಮುಂಭಾಗದಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಜೊತೆಗೆ ಏನು ಮನೋಜ್ ಕಾವಳೇಕರ್ ಎಂಬುವರಿಗೆ ಸೇರಿದಂಥ ಮರ ಕೂಡ ಇದಾಗಿರುವಂಥದ್ದು. ಸ್ಥಳಕ್ಕೆ ಈಗಾಗಲೇ ಮಾರ್ಕೆಟ್ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ ಮತ್ತು ಇವರು ಬೆನ್ನಟ್ಟಿಕೊಂಡು ಅವರನ್ನು ಹಿಡಿಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ತಮಗೆ ಕಲ್ಲನ್ನು ಎಸೆದುಕೊಂಡು ಪರಾರಿಯಾಗಿದ್ದಾರೆ. ಜೊತೆಗೆ ಇವರು ಕೂಡ 112 ಪೊಲೀಸರಿಗೆ ಮಾಹಿತಿ ನೀಡುವ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಬರ್ತಿದ್ದಂತೆ ಈ ಎಲ್ಲ ಏನು ಶ್ರೀಗಂಧದ ಮರಗಳನ್ನು ಕೂಡ ಈಗ ತೆಗೆದುಕೊಂಡು ಹೋಗೋದನ್ನು ಬಿಟ್ಟು ಅಲ್ಲೇ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದಾರೆ ಮತ್ತು ಜೊತೆಗೆ ಅವರಿರುವಂಥ ಎಲ್ಲ ಜಾಕೆಟ್ಗಳಿದೆ ಮತ್ತು ಅವರು ಕೊಡಲಿಯನ್ನು ಬಳಸಿದ್ದಾರೆ, ಅದು ಕೂಡ ಇವರು ಜಪ್ತಿ ಮಾಡಿಕೊಂಡಿದ್ದಾರೆ ಮತ್ತು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಸ್ಥಳಕ್ಕೆ ಈಗಾಗಲೇ ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಭೇಟಿ ನೀಡಿದ್ದಾರೆ. ಸದ್ಯ ಕಳ್ಳತನ ಆಗಿರುವಂಥ ಎಸ್ಕೇಪ್ ಆಗಿ ಹೋಗಬೇಕಿರುವಂಥ ಏನು ಶ್ರೀಗಂಧದ ಮರ ಸದ್ಯ ಇಲ್ಲೇ ಇರುವಂಥದ್ದು ಮತ್ತು ಏನು ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ ಮತ್ತು ಈಗಾಗಲೇ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ, ಮಾಹಿತಿ ಪಡೆಯುವ ಕೆಲಸವನ್ನು ಕೂಡ. ಸರ್, ಎಷ್ಟು ಗಂಟೆಗೆ ಆಗಿದೆ ಸರ್ ಇದು 3ರಿಂದ 3:30 ಬೆಳಗ್ಗೆ ಆಗೈತೆ ಸರ್. 3ರಿಂದ 3:30 ಆಗಿದೆ. ನಮ್ಗೆ ಆವಾಜ್ ಸಪ್ಪಳ ಬಂದ ತಕ್ಷಣ ನಾವು ಬಂದು ನೋಡಿದ್ದೇವೆ. ಅಷ್ಟರಾಗ ಅವರು ಹೊತ್ಕೊಂಡು ಹೋಗ್ತಾಯಿದ್ರು. ಹೊತ್ಕೊಂಡು ಹೋಗೋದು ನೋಡಿದರೆ ತಡಿಲಿಕ್ಕೆ ಹೋದಾಗ ಅವರು ಕಲ್ಲು ತೂರಾಟ ಮಾಡ್ಯಾರ ಸರ್. ಅವ್ರು ಕಲ್ಲು ತೂರಾಟ ಮಾಡಿದ ನಂತರ ನಾವು ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಬರಬೇಕಾಯಿತು. ಪೊಲೀಸರು 112 ಕಾಲ್ ಮಾಡಿದ್ದೀವಿ, ಅವರು ಅಟೆಂಡ್ ಆದರು. ಆಮೇಲೆ ಅವ್ರು ಅಟೆಂಡ್ ಆಗಿ ಬೆಳಗ್ಗೆ FIR ಮಾಡೋಣ ಅಂತ ಅಂದರು ಅವರು. ಆದರೂ ನಾವು ಆ ಜನ ಇಲ್ಲೇ ಇರೋದು ನಮಗೂ ಖಾತ್ರಿ ಇತ್ತು, ಯಾಕಂದರೆ ತಾಬಡ್ತೋಪಿ ಆಗಿದ್ದರಿಂದ ನಾವು ಫಾಲೋ ಅಪ್ ಮಾಡಿದ್ವಿ. ಎಲ್ಲ ಇವು ಹೆಂಗೆ ಬಿಟ್ಟು ಹೋದ್ರೇನು ಸರ್? ಅವ್ರು ಎಲ್ಲಿ ಬಿಟ್ಟು ಎಲ್ಲ ಹೋಗಿಲ್ಲ, ಅವ್ರು ಹೊತ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ಹೊತ್ಕೊಂಡು ಹೋಗಿ ಅಲ್ಲಿ ಮುಸ್ಲಿಂ ಗ್ರೇವಿಯಾರ್ಡ್ ಇದೆ, ಅಲ್ಲಿ ಓಪನ್ ಸ್ಪೇಸ್ನಾಗ ಹೋಗಿ ಬೆಳಗ್ಗೆ ನೋಡಿದ ನಂತರ ನಮ್ಗೆ ಗೊತ್ತಾಗಿದ್ದು ಅದು ಅಲ್ಲಿ ಒಯ್ದು ಚಾಪಿಂಗ್ ಮಾಡ್ಯಾರ ಸರ್. ಅದೆಲ್ಲ ಚಾಪಿಂಗ್ ಮಾಡಿ ಆಗಿಂದಾಗ ಅವ್ರು ರೆಡಿ ಮಾಡಿಕೊಂಡು ಬ್ಯಾಗ್ ಒಯ್ಲಿಕ್ಕೆ ಅವರು ರೆಡಿ ಇದ್ರೆ ಅಷ್ಟರಾಗ ನಾವು ಹೋದ ನಂತರ ಮತ್ತೆ ಕಲ್ಲು ತೂರಾಟ ಮಾಡಿದರು. ನಮ್ಮ ಹುಡುಗ ಹೋಗಿದ್ದು ಆ ಕಡೆ ನೋಡೋಕೆ, ಯಾಕಂದರೆ ನಮಗೂ ಬೇಜಾರಾಗಿ ನಾವು ಹೋಗಿದ್ದೇವೆ. ಆ ಕಲ್ಲು ತೂರಾಟ ಮಾಡಿದ ನಂತರ 1-2 ಜನ ನಮ್ಮ ಹುಡುಗರು ಹೋಗಿದ್ದು. ಅದಕ್ಕೆ ಹೋದ ನಂತರ ಅವರು ಏನು ಮಾಡಿ 112 ಅಲ್ಲೇ ಬಂದಿದ್ದರಿಂದ ಅವರು ಹೆದರಿ ಅವರು ಬಿಟ್ಟು ಹೋಗ್ಬಿಟ್ರು ಸರ್ ಮಟೀರಿಯಲ್. ಮತ್ತೆ ಎಷ್ಟು ಅವರು 5-6 ಗೊತ್ತಿಲ್ಲ, ಇದು ಪೂರ್ತಿ ಇದೆ ಏನೋ ಹಾಫ್ ಇದೆ. ಎಲ್ಲ ಜಾಕೆಟ್ ಹಾಕೊಂಡ್ಬಂದಾರ. ಹೌದು ಸರ್, ಅದು ಇಲ್ಲೇ ನೋಡಿದವರು ಸೆಕ್ಯೂರಿಟಿ ಅವರು ಇದ್ದರು ವಿಜಯ್ ಹಾಸ್ಪಿಟಲ್ದವರು. ಅವರು ಹೇಳೋ ಪ್ರಕಾರ ಅವರು ಮಾಸ್ಕು ಆಮೇಲೆ ಜಾಕೆಟು ಎಲ್ಲ ಕವರ್ ಮಾಡ್ಕೊಂಡಿದ್ರು, ಮುಖಾದ ಕವರ್ ಮಾಡ್ಕೊಂಡಿದ್ರು ಅಂತ ತಿಳಿದು ಬಂದಿದೆ ಸರ್ ಅದು. ಆಮೇಲೆ ಈಗ ಅವರು ಮಟೀರಿಯಲ್ ಏನು ಸಿಕ್ತು ಅದ್ರ ಜೊತೆಗೆ ಜಾಕೆಟು ಕ್ಯಾಪ್ ಅವರೆಲ್ಲ ಪದ್ಧತಿ ಸರಿಯಾದ ಇದು ಮಾಡಿಕೊಂಡು ಪ್ಯಾಕಿಂಗ್ ಮಾಡಿ ಇಟ್ಟಿದ್ರು ಸರ್. ಗಿಡ ಸರ್ ಅದು ಒಂದು ಸುಮಾರು 20 ವರ್ಷ ನಾವು ನೋಡ್ತಾ ಇದ್ದೀವಿ ಸರ್. ಅದು ನಾವು ಅಂದರೆ ಹತ್ತಿದ್ದು ಅದು ನಾವು ಒಟ್ಟು ಜೋಪಾನ ಮಾಡಿ ಬೆಳೆಸಿದ್ವಿ ಸರ್. ಇದಿಷ್ಟು ಮನೆ ಮಾಲೀಕರು ಮನೋಜ್ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನಮಗೆ ಇದು ಮಗ ಓದ್ತಾ ಇದ್ದ, ಹೀಗಾಗಿ ಮಾಹಿತಿ ಬರುತ್ತೆ. ಬಂದ ತಕ್ಷಣ ಏನು ಈ ವಿಚಾರ ಎಲ್ಲ ಗೊತ್ತಾಗುತ್ತೆ. ನಾವು ಕೂಡ ಬೆನ್ನಟ್ಟಿ ಹೋಗ್ತೇವೆ ಮತ್ತು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ನಮಗೆ ಏನು ಆರೋಪಿಗಳು ಕಲ್ಲು ಎಸೆಯುವ ಕೆಲಸವನ್ನು ಮಾಡ್ತಾರೆ. ಬಳಿಕ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತೇವೆ ಮತ್ತು ಪೊಲೀಸರು ವಾಹನ ಬರ್ತಿದ್ದಂತೆ ಅವರು ಕೂಡ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಏನು ತೆಗೆದುಕೊಂಡು ಹೊಂಟಿದ್ದಂಥ ಶ್ರೀಗಂಧದ ಮರ ಕೂಡ ಈಗ ಇವ್ರ ಬಳಿ ಕೂಡ
ಕೂಡ ಇರುವಂಥದ್ದು. ಸದ್ಯ ಸ್ಥಳಕ್ಕೆ ಮಾರ್ಕೆಟ್ ಪೊಲೀಸರು ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ ಪೊಲೀಸರ ಭಯ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ರಾಜ್ಯಾರೋಷವಾಗಿ ಏನು ಕರೆಂಟನ್ನು ತೆಗೆದುಕೊಂಡು ಇಲ್ಲಿ ಏನು ರಸ್ತೆ ಪಕ್ಕದಲ್ಲಿ ಇರುವಂಥ ಶ್ರೀಗಂಧದ ಮರವನ್ನು ಕಳ್ಳತನ ಮಾಡಿಕೊಂಡು ಖದೀಮರು ಎಸ್ಕೇಪ್ ಆಗಿದ್ರು. ಇದನ್ನು ಮನೆಯಲ್ಲಿ ಇದ್ದಂಥ ವಿದ್ಯಾರ್ಥಿ ಇಲ್ಲಿ ಪ್ರಮುಖವಾಗಿ ಏನು ಓದ್ತಾ ಇರ್ತಾನೆ, ಇದು ಆತನ ಗಮನಕ್ಕೆ ಬರ್ತಾ ಇದ್ದಂತೆ ಹೊರಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ 4-5 ಜನರ ತಂಡ ಇದನ್ನು ಏನು ಕಟ್ ಮಾಡಿ, ಅಂದರೆ ಕಟಿಂಗ್ ಮಷೀನ್ ಬಳಸಿಕೊಂಡು ಕಟ್ ಮಾಡಿ ಎಸ್ಕೇಪ್ ಆಗ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಶ್ರೀಗಂಧದ ಮರ ಮತ್ತು ಜೊತೆಗೆ ಇಲ್ಲಿ ಒಂದಿಷ್ಟು ಕಲ್ಲುಗಳನ್ನು ಕೂಡ ಇಟ್ಕೊಂಡಿದ್ರು. ಯಾರಾದರೂ ಪ್ರಶ್ನೆಯನ್ನು ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇದನ್ನು ಎಸಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಕಲ್ಲನ್ನು ತೆಗೆದುಕೊಂಡು ಬರೋ ಸುಮಾರು 20 ವರ್ಷಗಳ ಶ್ರೀಗಂಧದ ಮರವನ್ನು ಈಗ ಖದೀಮರು ಕಳ್ಳತನ ಮಾಡಿಕೊಂಡು ಹೊಂಟಿದ್ರು. ಜೊತೆಗೆ ಇಲ್ಲಿ ಪಕ್ಕದಲ್ಲೇ CC ಕ್ಯಾಮ್ರಾ ಇದೆ ಮತ್ತು ಎದುರುಗಡೆ ಹಾಸ್ಪಿಟಲ್ ಕೂಡ ಇದೆ. ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ಒಂದು ಹಾಸ್ಪಿಟ್ಲಲ್ಲಿ ಏನು ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗಿದ್ದರು. ದೃಶ್ಯದಲ್ಲಿ ಗಮನಿಸ್ಬೋದು, CC ಕ್ಯಾಮ್ರಾ ಇದೆ ಮತ್ತು 24x7 ಆಗಿ ಈ ಆಸ್ಪತ್ರೆ ಕಾರ್ಯವನ್ನು ನಿರ್ವಹಿಸುತ್ತೆ. ಜೊತೆಗೆ ನನ್ನ ಈ ಹಿಂಬದಿ ನೋಡ್ಬೋದು, ಇರುವಂಥ ಮೇಲ್ಭಾಗದಲ್ಲಿ ಇರುವಂಥ ಶ್ರೀಗಂಧದ ಮರ ಏನಿದೆ ಅದನ್ನು ಹಾಗೆ ಬಿಟ್ಟು ಕೆಳಗಡೆ ಇರುವಂಥ ಬಡ್ಡಿ ಭಾಗವನ್ನು ಕೂಡ ಈ ಖದೀಮರು ತೆಗೆದುಕೊಂಡು ಹೋಗಿರುವಂಥದ್ದು. ಜೊತೆಗೆ ಇದನ್ನು ಏನು ಪತ್ತೆ ಹಚ್ಚಿದಂಥ ಈ ಮನೆ ಮಾಲೀಕರು ಇದನ್ನು ಏನು ಅವ್ರನ್ನ ಬೆನ್ನಟ್ಟಿ ಅಲ್ಲಿ ಅವ್ರನ್ನ ಹಿಡಿಯುವ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಈ ಒಂದು ಘಟನೆ ಕೂಡ ಬೆಳಗಾವಿಯ ಅಯೋಧ್ಯ ನಗರದಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಇಲ್ಲಿ ಸ್ಥಳಕ್ಕೆ ಬೆಳಗಾವಿಯ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ ಮತ್ತು ಬೆಳಗಿನ ಜಾವ 3ರಿಂದ 4 ಗಂಟೆ ಅವಧಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥ ಮಾಹಿತಿ ಕೂಡ ಇರುವಂಥದ್ದು. ಬೆಳಗಾವಿಯ ಅಯೋಧ್ಯ ನಗರದ ವಿಜಯ ಹಾಸ್ಪಿಟಲ್ ಮುಂಭಾಗದಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಜೊತೆಗೆ ಏನು ಮನೋಜ್ ಕಾವಳೇಕರ್ ಎಂಬುವರಿಗೆ ಸೇರಿದಂಥ ಮರ ಕೂಡ ಇದಾಗಿರುವಂಥದ್ದು. ಸ್ಥಳಕ್ಕೆ ಈಗಾಗಲೇ ಮಾರ್ಕೆಟ್ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ ಮತ್ತು ಇವರು ಬೆನ್ನಟ್ಟಿಕೊಂಡು ಅವರನ್ನು ಹಿಡಿಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ತಮಗೆ ಕಲ್ಲನ್ನು ಎಸೆದುಕೊಂಡು ಪರಾರಿಯಾಗಿದ್ದಾರೆ. ಜೊತೆಗೆ ಇವರು ಕೂಡ 112 ಪೊಲೀಸರಿಗೆ ಮಾಹಿತಿ ನೀಡುವ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಬರ್ತಿದ್ದಂತೆ ಈ ಎಲ್ಲ ಏನು ಶ್ರೀಗಂಧದ ಮರಗಳನ್ನು ಕೂಡ ಈಗ ತೆಗೆದುಕೊಂಡು ಹೋಗೋದನ್ನು ಬಿಟ್ಟು ಅಲ್ಲೇ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದಾರೆ ಮತ್ತು ಜೊತೆಗೆ ಅವರಿರುವಂಥ ಎಲ್ಲ ಜಾಕೆಟ್ಗಳಿದೆ ಮತ್ತು ಅವರು ಕೊಡಲಿಯನ್ನು ಬಳಸಿದ್ದಾರೆ, ಅದು ಕೂಡ ಇವರು ಜಪ್ತಿ ಮಾಡಿಕೊಂಡಿದ್ದಾರೆ ಮತ್ತು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಸ್ಥಳಕ್ಕೆ ಈಗಾಗಲೇ ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಭೇಟಿ ನೀಡಿದ್ದಾರೆ. ಸದ್ಯ ಕಳ್ಳತನ ಆಗಿರುವಂಥ ಎಸ್ಕೇಪ್ ಆಗಿ ಹೋಗಬೇಕಿರುವಂಥ ಏನು ಶ್ರೀಗಂಧದ ಮರ ಸದ್ಯ ಇಲ್ಲೇ ಇರುವಂಥದ್ದು ಮತ್ತು ಏನು ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ ಮತ್ತು ಈಗಾಗಲೇ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ, ಮಾಹಿತಿ ಪಡೆಯುವ ಕೆಲಸವನ್ನು ಕೂಡ. ಸರ್, ಎಷ್ಟು ಗಂಟೆಗೆ ಆಗಿದೆ ಸರ್ ಇದು 3ರಿಂದ 3:30 ಬೆಳಗ್ಗೆ ಆಗೈತೆ ಸರ್. 3ರಿಂದ 3:30 ಆಗಿದೆ. ನಮ್ಗೆ ಆವಾಜ್ ಸಪ್ಪಳ ಬಂದ ತಕ್ಷಣ ನಾವು ಬಂದು ನೋಡಿದ್ದೇವೆ. ಅಷ್ಟರಾಗ ಅವರು ಹೊತ್ಕೊಂಡು ಹೋಗ್ತಾಯಿದ್ರು. ಹೊತ್ಕೊಂಡು ಹೋಗೋದು ನೋಡಿದರೆ ತಡಿಲಿಕ್ಕೆ ಹೋದಾಗ ಅವರು ಕಲ್ಲು ತೂರಾಟ ಮಾಡ್ಯಾರ ಸರ್. ಅವ್ರು ಕಲ್ಲು ತೂರಾಟ ಮಾಡಿದ ನಂತರ ನಾವು ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಬರಬೇಕಾಯಿತು. ಪೊಲೀಸರು 112 ಕಾಲ್ ಮಾಡಿದ್ದೀವಿ, ಅವರು ಅಟೆಂಡ್ ಆದರು. ಆಮೇಲೆ ಅವ್ರು ಅಟೆಂಡ್ ಆಗಿ ಬೆಳಗ್ಗೆ FIR ಮಾಡೋಣ ಅಂತ ಅಂದರು ಅವರು. ಆದರೂ ನಾವು ಆ ಜನ ಇಲ್ಲೇ ಇರೋದು ನಮಗೂ ಖಾತ್ರಿ ಇತ್ತು, ಯಾಕಂದರೆ ತಾಬಡ್ತೋಪಿ ಆಗಿದ್ದರಿಂದ ನಾವು ಫಾಲೋ ಅಪ್ ಮಾಡಿದ್ವಿ. ಎಲ್ಲ ಇವು ಹೆಂಗೆ ಬಿಟ್ಟು ಹೋದ್ರೇನು ಸರ್? ಅವ್ರು ಎಲ್ಲಿ ಬಿಟ್ಟು ಎಲ್ಲ ಹೋಗಿಲ್ಲ, ಅವ್ರು ಹೊತ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ಹೊತ್ಕೊಂಡು ಹೋಗಿ ಅಲ್ಲಿ ಮುಸ್ಲಿಂ ಗ್ರೇವಿಯಾರ್ಡ್ ಇದೆ, ಅಲ್ಲಿ ಓಪನ್ ಸ್ಪೇಸ್ನಾಗ ಹೋಗಿ ಬೆಳಗ್ಗೆ ನೋಡಿದ ನಂತರ ನಮ್ಗೆ ಗೊತ್ತಾಗಿದ್ದು ಅದು. ಅಲ್ಲಿ ಒಯ್ದು ಚಾಪಿಂಗ್ ಮಾಡ್ಯಾರ ಸರ್. ಅದೆಲ್ಲ ಚಾಪಿಂಗ್ ಮಾಡಿ ಆಗಿಂದಾಗ ಅವ್ರು ರೆಡಿ ಮಾಡಿಕೊಂಡು ಬ್ಯಾಗ್ ಒಯ್ಲಿಕ್ಕೆ ಅವರು ರೆಡಿ ಇದ್ರು. ಅಷ್ಟರಾಗ ನಾವು ಹೋದ ನಂತರ ಮತ್ತೆ ಕಲ್ಲು ತೂರಾಟ ಮಾಡಿದರು. ನಮ್ಮ ಹುಡುಗ ಹೋಗಿದ್ದ ಆ ಕಡೆ ನೋಡೋಕೆ, ಯಾಕಂದರೆ ನಮಗೂ ಬೇಜಾರಾಗಿ ನಾವು ಹೋಗಿದ್ದೇವೆ. ಆ ಕಲ್ಲು ತೂರಾಟ ಮಾಡಿದ ನಂತರ 1-2 ಜನ ನಮ್ಮ ಹುಡುಗರು ಹೋಗಿದ್ದು. ಅದಕ್ಕೆ ಹೋದ ನಂತರ ಅವರು ಏನು ಮಾಡಿ 112 ಅಲ್ಲೇ ಬಂದಿದ್ದರಿಂದ ಅವರು ಹೆದರಿ ಅವರು ಬಿಟ್ಟು ಹೋಗ್ಬಿಟ್ರು ಸರ್ ಮಟೀರಿಯಲ್. ಮತ್ತೆ ಎಷ್ಟು ಅವರು 5-6 ಗೊತ್ತಿಲ್ಲ, ಇದು ಪೂರ್ತಿ ಇದೆ ಏನೋ ಹಾಫ್ ಇದೆ. ಎಲ್ಲ ಜಾಕೆಟ್ ಹಾಕೊಂಡ್ಬಂದಾರ. ಹೌದು ಸರ್, ಅದು ಇಲ್ಲೇ ನೋಡಿದವರು ಸೆಕ್ಯೂರಿಟಿ ಅವರು ಇದ್ದರು ವಿಜಯ್ ಹಾಸ್ಪಿಟಲ್ದವರು. ಅವರು ಹೇಳೋ ಪ್ರಕಾರ ಅವರು ಮಾಸ್ಕು ಆಮೇಲೆ ಜಾಕೆಟು ಎಲ್ಲ ಕವರ್ ಮಾಡ್ಕೊಂಡಿದ್ರು, ಮುಖಾದ ಕವರ್ ಮಾಡ್ಕೊಂಡಿದ್ರು ಅಂತ ತಿಳಿದು ಬಂದಿದೆ ಸರ್ ಅದು. ಆಮೇಲೆ ಈಗ ಅವರು ಮಟೀರಿಯಲ್ ಏನು ಸಿಕ್ತು ಅದ್ರ ಜೊತೆಗೆ ಜಾಕೆಟು ಕ್ಯಾಪ್ ಅವರೆಲ್ಲ ಪದ್ಧತಿ ಸರಿಯಾದ ಇದು ಮಾಡಿಕೊಂಡು ಪ್ಯಾಕಿಂಗ್ ಮಾಡಿ ಇಟ್ಟಿದ್ರು ಸರ್. ಗಿಡ ಸರ್ ಅದು ಒಂದು ಸುಮಾರು 20 ವರ್ಷ ನಾವು ನೋಡ್ತಾ ಇದ್ದೀವಿ ಸರ್. ಅದು ನಾವು ಅಂದರೆ ಹತ್ತಿದ್ದು ಅದು ನಾವು ಒಟ್ಟು ಜೋಪಾನ ಮಾಡಿ ಬೆಳೆಸಿದ್ವಿ ಸರ್.
ಇದಿಷ್ಟು ಮನೆ ಮಾಲೀಕರು ಮನೋಜ್ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನಮಗೆ ಇದು ಮಗ ಓದ್ತಾ ಇದ್ದ, ಹೀಗಾಗಿ ಮಾಹಿತಿ ಬರುತ್ತೆ. ಬಂದ ತಕ್ಷಣ ಏನು ಈ ವಿಚಾರ ಎಲ್ಲ ಗೊತ್ತಾಗುತ್ತೆ. ನಾವು ಕೂಡ ಬೆನ್ನಟ್ಟಿ ಹೋಗ್ತೇವೆ ಮತ್ತು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ನಮಗೆ ಏನು ಆರೋಪಿಗಳು ಕಲ್ಲು ಎಸೆಯುವ ಕೆಲಸವನ್ನು ಮಾಡ್ತಾರೆ. ಬಳಿಕ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತೇವೆ ಮತ್ತು ಪೊಲೀಸರು ವಾಹನ ಬರ್ತಿದ್ದಂತೆ ಅವರು ಕೂಡ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಏನು ತೆಗೆದುಕೊಂಡು ಹೊಂಟಿದ್ದಂಥ ಶ್ರೀಗಂಧದ ಮರ ಕೂಡ ಈಗ ಇವ್ರ ಬಳಿ ಕೂಡ ಇರುವಂಥದ್ದು. ಸದ್ಯ ಸ್ಥಳಕ್ಕೆ ಮಾರ್ಕೆಟ್ ಪೊಲೀಸರು ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರಿಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.